ಸೊ ಇವತ್ತು ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡೋಣ, ಅಂದ್ರೆ ಪ್ರೊಡಕ್ಷನ್ ಬಗ್ಗೆ. ಮೊದಲೆಲ್ಲ 1 ಗುಂಟೆಗೆ 1 ತೆಂಗಿನ ಮರಗಳನ್ನ ಹಾಕ್ತಾ ಇದ್ರು ನಮ್ಮ ತಾತ ಮುತ್ತಾತಂದ್ರು. ನಿಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಸೊ 1 ಗುಂಟೆ ಅಂದ್ರೆ 33 by 33, 33 ಮತ್ತೆ 33 ಅಡಿಯ ಒಂದು ಅಂತರ ಏನಿರುತ್ತೆ ಅದು 1 ಗುಂಟೆಯ ಒಂದು ವಿಸ್ತೀರ್ಣ ಬರ್ತದೆ. 1 ಎಕರೆಗೆ 40 ಗುಂಟೆ. ಆ ಒಂದು 40 ಗುಂಟೆಯಲ್ಲಿ ಸರಾಸರಿ 40 ಮರಗಳನ್ನ ಹಾಕ್ತಾ ಇದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಗರಿಷ್ಠವಾಗಿ 1 ಎಕರೆಗೆ ಮ್ಯಾಕ್ಸಿಮಮ್ 50ರಿಂದ 55 ಮರಗಳನ್ನ ನೆಡ್ತಾ ಇದ್ದೀವಿ. ಸೊ ಪ್ರೊಡಕ್ಟಿವಿಟಿ, ಈ ಒಂದು ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಈ ಒಂದು ವಿಡಿಯೋದಲ್ಲಿ ಮಾತ್ರ ಚರ್ಚೆ ಮಾಡೋಣ. ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲೇ ಮಾತನಾಡಿದೀವಿ. ಇವಾಗ ಏನು ಅಂದ್ರೆ ಒಂದು ಸಾಂದ್ರತೆ ಹೆಚ್ಚಾಗ್ತದೆ ತೆಂಗಿನ ಮರಗಳಲ್ಲಿ, ಏನು 1 ಎಕರೆಗೆ 50ರಿಂದ 55 ಮರಗಳನ್ನ ಹಾಕ್ತಕ್ಕಂಥ ವಿಚಾರವನ್ನ ಮಾತನಾಡಿದ್ವಿ. ಸರಾಸರಿ ಈಗ ನಮ್ಮ ಒಂದು ತಿಪ್ಟೂರು ಆಸುಪಾಸು ಅಥವಾ ನಮ್ಮ ಕರ್ನಾಟಕದ ಒಂದು ಭೌಗೋಳಿಕ ವಿಚಾರಕ್ಕೆ ಬಂದ್ರೆ, 1 ತೆಂಗಿನ ಮರದಲ್ಲಿ ಸರಾಸರಿ ಅಂದ್ರೆ ಒಟ್ಟು ಒಂದು ಅವರೇಜ್ ಅಂತ ನಾವು ತೆಗೆದುಕೊಂಡ್ರೆ, ನಿಮ್ಮ ಒಂದು ಫಾರ್ಮ್ ಅಲ್ಲಿ ಈಗ 100 ತೆಂಗಿನ ಮರ ಇದೆ ಅಥವಾ 10 ತೆಂಗಿನ ಮರ ಇದೆ, 1000 ತೆಂಗಿನ ಮರ ಇದೆ ಅಂತೇಳಿ ಒಂದು ಕೌಂಟಬಲ್ ನೀವು ಮಾಡ್ಕೋಬಹುದು ನಿಮ್ಮ ಕ್ಯಾಲ್ಕುಲೇಷನ್. ನಮ್ಮ ಪ್ರೊಡಕ್ಟಿವಿಟಿ ಎಷ್ಟಿದೆ ಅಂತಂದ್ರೆ 80ರಿಂದ 90, ಮ್ಯಾಕ್ಸಿಮಮ್ 100 ಇದೆ ಅಷ್ಟೇ. ಒಂದು ಸರಾಸರಿ ಒಂದು ತೆಂಗಿನಕಾಯಿಯ ಉತ್ಪನ್ನ ಒಂದು ಮರಕ್ಕೆ. ಅದೇ ನಾವು ಪಕ್ಕದ ರಾಜ್ಯವಾದಂತ ಕೇರಳವನ್ನ ನಾವು ತೆಗೆದುಕೊಂಡ್ರೆ, ಅವರು ಸರಾಸರಿಯ ಉತ್ಪನ್ನ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು 150 to 180 ಇದೆ, 150ರಿಂದ 180. ಸೊ ತೆಂಗಿನ ಮರದ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಾವೇನು ಪ್ರೊಡಕ್ಷನ್ ಅಂತ ಅಥವಾ ಪ್ರೊಡಕ್ಟಿವಿಟಿಯ ಬಗ್ಗೆ ನಾವೇನ್ ಮಾತನಾಡ್ತಾ ಇದೀವಿ, ಸರಾಸರಿ ಒಂದು ತೆಂಗಿನ ಮರ 50ರಿಂದ 200 ತೆಂಗಿನಕಾಯಿಗಳನ್ನ ನೀಡ್ತದೆ ಅಂತಕ್ಕಂಥದ್ದು ಒಂದು ದಾಖಲಾತಿ. ಸೊ ಈ ಒಂದು ಪ್ರೊಡಕ್ಟಿವಿಟಿಯಲ್ಲಿ ನಾವು ಎಷ್ಟಿದ್ದೀವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈ ಒಂದು ಪ್ರೊಡಕ್ಟಿವಿಟಿಯ ವಿಚಾರಕ್ಕೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಒಂದು ವಿಡಿಯೋ ಮಾಡಿದ್ದು. ಸೊ ನಿಮ್ಮ ಒಂದು ತೋಟಗಳಲ್ಲಿ ಸರಾಸರಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಖಂಡಿತ ದಾಖಲಿಸಿ. ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ, ನೀವು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ಸಾಕಷ್ಟು ನೋಡಿರ್ತೀರ, ಬಟ್ ನಾನು ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡ್ತಾ ಇರೋದೇನಂದ್ರೆ ಒಂದು ಚರ್ಚಾತ್ಮಕ ವಿಚಾರಗಳಿಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ಡಿಸ್ಕಷನ್ಸ್ ಇರಬೇಕು. ಆರೋಗ್ಯನ್ಸಿ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸಾಕಷ್ಟು ವೇದಿಕೆಗಳಿದೆ. ರೈತ ತನ್ನ ವಿಚಾರ ಮತ್ತೆ ಮತ್ತೊಬ್ಬ ರೈತನ ವಿಚಾರಗಳನ್ನು ಚರ್ಚಿಸಿದಾಗ ಮತ್ತೊಂದೇನೋ ಒಂದು ಹೊಸದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಕಾಮೆಂಟ್ ಬಾಕ್ಸ್ ನಿಮ್ದು.